ತುಂಬಾ ಸುಲಭವಾಗಿ ಎಷ್ಟೋ ಹೀನಾತಿಹೀನ ನಾವು ಕರ್ಮ ಮಾಡಿದ್ದು ಕೂಡ ಜ್ಞಾನೋದಯ ಒಂದು ಜ್ಯೋತಿ ನಮ್ಮ ಒಳಗೆ ಬಂದರೆ ಆ ಒಂದು ಎಷ್ಟೋ ನೆಗೆಟಿವ್ ಕರ್ಮ ನಾವು ಒಂದೇ ಕ್ಷಣದಲ್ಲಿ ಎಲ್ಲ ಕೂಡ ಹೋಗಿಸ್ಕೋಬೋದು ಅಂಥೇಳಿ ತುಂಬಾ ಸುಲಭವಾಗಿ ನಮಗೆ ಪತ್ರಿ ಸರ್ ಈ ಧ್ಯಾನವನ್ನು ತಿಳಿಸ್ಕೊಟ್ಟಿದ್ದಾರೆ. ನಾವು ಪತ್ರಿ ಸರ್ಗೆ ಎಷ್ಟೋ ನಮನ ಹೇಳಿದ್ರು ನಾವು ಕಡಿಮೆನೇ. ನನಗೆ ನಿನ್ನೆ ಸರ್ ಇಲ್ಲಿ ಬರ್ತೀನಿ ಅಂದಾಗ ನಂಗೆ ಸ್ಟಾರ್ಟ್ ಆಗಿಬಿಡ್ತು, ಇಲ್ಲ ನೀನು ಸರ್ಗೆ ಇಲ್ಲಿ ಅವಕಾಶ ಮಾಡಿಕೊಡ್ಬೇಕು, ಅವರು ಹಿಂಗೆ ಬರ್ತಾಯಿದ್ದಾರೆ, ಗ್ರೇಟ್ ಮಾಸ್ಟರ್ ನಿಮ್ಮ ಊರಿಗೆ ಬರ್ತಾಯಿದ್ದಾರೆ, ನೀನು ಇದು ಅವಕಾಶ ಕೊಳ್ಳೇಬೇಕಂತೇಳಿ ನಂಗೆ ಮಾಸ್ಟರ್ ಮೆಸೇಜ್ ಸ್ಟಾರ್ಟ್ ಮಾಡಿಬಿಟ್ರು. ಹಂಗಾಗಿ ನಾನು ಶೈಲಜಾ ಮೇಡಮ್ ಅವ್ರಿಗೆ ಒಂದು ಮಾತು ತಿಳಿಸಿದೆ, ಇಲ್ಲ ಮೇಡಮ್ ಮತ್ತು ಮಾಸ್ಟರ್ ಬರ್ತಾಯಿದ್ದಾರೆ, ನಾವು ಎಲ್ಲರೂ ಕೂಡಿ ಅವ್ರಿಗೆ ಸ್ವಾಗತ ಮಾಡೋಣ ಅಂತ ಹೇಳಿದಾಗ ಅವರು ಕೂಡ ತುಂಬಾ ಖುಷಿಯಾಗಿ ಒಪ್ಕೊಂಡ್ರು. ಈ ಥರ 41 ಡೇಸ್ದೋಗಿ ಈ ಥರ ಒಂದು ಗ್ರೇಟ್ ಮಾಸ್ಟರ್ ಇಲ್ಲಿ ಬಂದು ಅಂದ್ರೆ ಇದು ಮೊದಲಾನೇ ಎಲ್ಲನೂ ಎಲ್ಲ ಇದು ಆಗಿಬಿಟ್ಟಿರುತ್ತೆ ಮೇಡಮ್. ನಾವು ಹೇಳ್ತೀವಿ ಗ್ರೇಟ್ ಮಾಸ್ಟರ್ ಎಲ್ಲ ಪ್ಲ್ಯಾನ್ ಆಗಿಬಿಟ್ಟಿರುತ್ತೆ, ಇಂಥದ್ದೇ ಮಾಸ್ಟರ್ ಬಂದಿಲ್ಲದೆ 41 ಡೇಸಿಗೆ ನಾವು ಯಾರಿಗಾರು ಕರೆ ಕಳಿಸ್ತಾ ಇದ್ವಿ. ಇವಾಗ ಏನು ಪ್ಲ್ಯಾನ್ ಇಲ್ಲಂದ್ರೂ ಅವರಾಗೆ ಇಲ್ಲಿ ಬಂದಿದ್ದಾರೆ ಅಂತ ಹೇಳಿದರೆ ಅದು ಮೊದಲಾನೇ ಎಲ್ಲ ಆಗಿದ್ದಕ್ಕೆ ಮತ್ತು ನಂಗೆ ಮಾಸ್ಟರ್ ಮೆಸೇಜ್ ಕೊಡ್ತಾ ಇದ್ರು. ಮತ್ತು ಈ ಥರ ನಮಗೆ ಇಂಥ ಗ್ರೇಟ್ ಮಾಸ್ಟರ್ ಇಲ್ಲಿ ಬಂದು ನಮಗೆ ಇವತ್ತು ಅವ್ರ ಪ್ರವಚನ ಕೇಳೋಕೆ ಒಂದು ನಮ್ಗೆ ಅವಕಾಶ ಸಿಕ್ಕಿದೆ. ಇದು ಎಲ್ಲರೂ ಕೂಡ ನಾವು ಉಪಯೋಗ ಮಾಡ್ಕೊಳ್ಳೋಣ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ.